ಇನ್ನು ಸಚಿವ ಜಮೀರ್ ಅಹಮದ್ ಈ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ದಾಳಿ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸರ್ಫರಾಜ್ ಅವರ ತಂದೆ ಕಾಲದಿಂದಲೂ ಶ್ರೀಮಂತರು, ಹಾಗಾಗಿ ಅವ್ರ ಹತ್ರ ಆಸ್ತಿ ಪಾಸ್ತಿ ಇರ್ಬೋದು. ದಾಳಿ ಯಾಕಾಗಿದೆ ಅಂತ ಮುಂದೆ ನೋಡೋಣ ಅಂತ ಜಮೀರ್ ಹೇಳಿರುವಂಥದ್ದು. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲೇ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ, ದೊಡ್ಡ ಮನೆಯೂ ಅದೇ ಅವ್ರ ತಂದೆಯವ್ರು ಕೊಟ್ಟಿರೋದು. ಬರೀ ಅವರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಿದ್ದು, ಸೇವೆ ಮಾಡೋಕ್ಕಂತ ಮಾಡ್ತಾ ಇದ್ದಿದ್ದು ಅವರು. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲೇ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಸುಮ್ಮನೆ ಲೋಕಾಯುಕ್ತದವರು ಯಾವುದೇ ದೂರು ಇಲ್ಲದೇನೆ ಅಥವಾ ಯಾವುದೇ ಹೋಮ್ವರ್ಕ್ ಮಾಡದೆ ಆ ಥರ ರೇಡ್ ಮಾಡಲ್ಲ. ಮಾಡಿದ್ದಾರೆ ಅಂತಂದರೆ ಸೂಕ್ತ ದಾಖಲಾತಿಗಳನ್ನೆಲ್ಲ ಇಟ್ಕೊಂಡೇ ಮಾಡಿದ್ದಾರೆ. ಹಾಗಾಗಿ ನೋಡೋಣ ಮುಂದೆ ಯಾವ ಕಾರಣಕ್ಕಾಯಿತು, ನಿಜಕ್ಕೂ ಕೂಡ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದಾರಾ ಇಲ್ವಾ ಅಂತಕ್ಕಂಥದ್ದು ದಾಳಿಯ ನಂತರ ಗೊತ್ತಾಗುತ್ತೆ.